ಹಣ ಸಿಕ್ಕಂತೆ ಅಥವಾ ಕಳೆದುಕೊಂಡಂತೆ ಕನಸು ಬಿದ್ದರೆ ಹಣ ಬರುತ್ತಾ? ಅದೆಷ್ಟೋ ಬಾರಿ ನಾವು ನಮ್ಮ ಕನಸಿನಲ್ಲಿ ಹಣವನ್ನು, ನಾಣ್ಯವನ್ನು ನೋಡುತ್ತೇವೆ. ಇಂತಹ ಹಣಕ್ಕೆ ಸಂಬಂಧಿಸಿದ ಕನಸುಗಳು ಕೆಲವೊಮ್ಮೆ ಶುಭ ಸೂಚನೆಗಳನ್ನು ನೀಡಿದರೆ, ಇನ್ನು ಕೆಲವೊಮ್ಮೆ ಅಶುಭ ಸೂಚನೆಗಳನ್ನು ನೀಡುತ್ತದೆ. ಸ್ವಪ್ನಶಾಸ್ತ್ರದ ಪ್ರಕಾರ, ನಾವು ಕನಸಿನಲ್ಲಿ ಹಣವನ್ನು ನೋಡಿದರೆ ಅದರ ಅರ್ಥವೇನು? ಹಣದ ಕನಸುಗಳು ಬಿದ್ದರೆ ಅದು ಶುಭ ಸೂಚನೆಯೇ? ಅಶುಭ ಸೂಚನೆಯೇ? ಸ್ವಪ್ನಶಾಸ್ತ್ರವು ಮನೋವಿಜ್ಞಾನಕ್ಕೆ ಸೇರಿದ ಒಂದು ಪ್ರಾಚೀನ ಗ್ರಂಥವಾಗಿದೆ. ಇದು ನಮ್ಮ ಜೀವನದ ಮೇಲೆ ಕನಸುಗಳು ಹೇಗೆ ಪ್ರಭಾವ ಬೀರುತ್ತದೆ ಎಂಬುದನ್ನು ಹೇಳುತ್ತದೆ. ಕನಸುಗಳು ನಮ್ಮ ಭವಿಷ್ಯದಲ್ಲಿ ಸಂಭವಿಸಬಹುದಾದ ಅದೆಷ್ಟೋ ಘಟನೆಗಳ ಬಗ್ಗೆಯೂ ಸೂಚನೆಯನ್ನು ನೀಡುತ್ತದೆ. ಅಥರ್ವವೇದ, ಗರುಡ ಪುರಾಣ, ಯೋಗ ವಸಿಷ್ಠ ಮುಂತಾದ ವಿವಿಧ ಪುರಾಣಗಳು ಮತ್ತು ಶಾಸ್ತ್ರಗಳಲ್ಲಿ ಕನಸುಗಳ ಬಗ್ಗೆ ಉಲ್ಲೇಖಿಸಲಾಗಿದೆ. ಸ್ವಪ್ನಶಾಸ್ತ್ರದಲ್ಲಿ, ರಾತ್ರಿ ಮತ್ತು ಮುಂಜಾನೆ ಸಂಧಿಸುವ ಸಮಯವಾದ ಮುಂಜಾನೆ 3 ರಿಂದ 6 ಗಂಟೆಯ ಒಳಗೆ ಬೀಳುವ ಕನಸುಗಳು ನನಸಾಗುವ ಸಾಧ್ಯತೆಗಳು ಹೆಚ್ಚು ಎಂದು ಹೇಳಲಾಗಿದೆ. ಸ್ವಪ್ನಶಾಸ್ತ್ರದ ಪ್ರಕಾರ, ಕನಸಿನಲ್ಲಿ ಹಣವನ್ನು ನೋಡುವುದರ ಅರ್ಥವೇನು ಎಂಬುದನ್ನು ಇಲ್ಲಿ ತಿಳಿದುಕೊಳ್ಳೋಣ. ಹಣವನ್ನು ಕಳೆದುಕೊಳ್ಳುವ ಕನಸು. ಸ್ವಪ್ನಶಾಸ್ತ್ರದ ಪ್ರಕಾರ, ನಾವು ನಮ್ಮ ಕನಸಿನಲ್ಲಿ ಹಣವನ್ನು ಕಳೆದುಕೊಳ್ಳುವಂತೆ ದೃಶ್ಯವನ್ನು ಕಂಡರೆ ಇದರರ್ಥ ಮುಂದಿನ ದಿನಗಳಲ್ಲಿ ಸಾಲವನ್ನು ಪಡೆದುಕೊಳ್ಳುವಂತಾಗುವುದು ಅಥವಾ ಅವಕಾಶಗಳು ಕಳೆದುಕೊಳ್ಳುವಂತಹ ಸೂಚನೆಯಾಗಿರುತ್ತದೆ. ಇಂತಹ ಕನಸುಗಳು ನಿಮಗೆ ಹಣಕಾಸಿನ ಬಗ್ಗೆ ಗಮನ ಹರಿಸಬೇಕೆಂದು ಹೇಳುತ್ತದೆ. ನೋಟುಗಳ ಬಂಡಲ್ನ ಕನಸು. ಸ್ವಪ್ನಶಾಸ್ತ್ರದ ಪ್ರಕಾರ, ನಾವು ನಮ್ಮ ಕನಸಿನಲ್ಲಿ ರಾಶಿ ರಾಶಿ ನೋಟುಗಳ ಬಂಡಲ್ನು ನೋಡಿದರೆ ಇದರರ್ಥ ನಮಗೆ ಹಣಕಾಸಿನ ಲಾಭವಾಗುವುದು ಎಂಬುದರ ಸೂಚನೆಯಾಗಿದೆ. ಇಂತಹ ಕನಸುಗಳು ಆರ್ಥಿಕ ಲಾಭವನ್ನು, ಉದ್ಯೋಗದಲ್ಲಿ ಬಡ್ತಿಯನ್ನು ಮತ್ತು ವ್ಯಾಪಾರ, ವ್ಯವಹಾರದಲ್ಲಿ ಪ್ರಗತಿಯ ಮಾರ್ಗವನ್ನು ಸೂಚಿಸುತ್ತದೆ. ಇಂತಹ ಕನಸುಗಳು ನಿಮಗೆ ಶುಭ ಕನಸುಗಳಾಗಿರುತ್ತದೆ. ಕೆಟ್ಟ ಶಕುನಗಳು. ನೀವು ನಿಮ್ಮ ಕನಸಿನಲ್ಲಿ ಹರಿದ ನೋಟುಗಳನ್ನು ನೋಡಿದರೆ, ಹಳೆಯ ನೋಟುಗಳನ್ನು ನೋಡಿದರೆ ಅಥವಾ ಕೊಳೆಯಾದ ನೋಟುಗಳನ್ನು ನೋಡಿದರೆ ಅದನ್ನು ಶುಭ ಕನಸುಗಳು ಎಂದು ಪರಿಗಣಿಸಲಾಗುವುದಿಲ್ಲ. ಇಂತಹ ಕನಸುಗಳು ಬಿದ್ದರೆ ಅದು ನಮಗೆ ಆರ್ಥಿಕ ನಷ್ಟದ ಅಥವಾ ವಂಚನೆಯ ಸೂಚನೆಯಾಗಿರುತ್ತದೆ. ಇಂತಹ ಕನಸುಗಳು ಬಿದ್ದಾಗ ಎಚ್ಚರಿಕೆಯಿಂದ ಹಣಕಾಸಿನ ವ್ಯವಹಾರವನ್ನು ಮಾಡಬೇಕು. ಬಹಳಷ್ಟು ಹಣವನ್ನು ನೋಡಿದ ಕನಸು. ಸ್ವಪ್ನಶಾಸ್ತ್ರದ ಪ್ರಕಾರ, ನೀವು ನಿಮ್ಮ ಕನಸಿನಲ್ಲಿ ಅಪಾರ ಮಟ್ಟದ ಹಣವನ್ನು ನೋಡಿದರೆ ಅಂತಹ ಕನಸುಗಳು ನಿಮಗೆ ಒಳ್ಳೆಯ ದಿನಗಳು ಆರಂಭವಾಗಲಿದೆ ಎಂಬುದರ ಸೂಚನೆಯಾಗಿದೆ. ಯಾವುದೇ ವ್ಯಕ್ತಿಗಾದರೂ ಒಳ್ಳೆಯ ದಿನಗಳು ಪ್ರಾರಂಭವಾಗುವ ಮುನ್ನ ಇಂತಹ ಕನಸುಗಳು ಬೀಳುತ್ತವೆ. ಇಂತಹ ಕನಸುಗಳು ವ್ಯಕ್ತಿಯು ಯಶಸ್ಸನ್ನು ಸಾಧಿಸುವ ಮತ್ತು ಸಂಪತ್ತು ಹೆಚ್ಚಾಗುತ್ತದೆ ಎಂಬುದರ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ. ಯಾರಿಗಾದರೂ ಹಣ ನೀಡುವ ಕನಸು. ನೀವು ನಿಮ್ಮ ಕನಸಿನಲ್ಲಿ ಇದ್ದಕ್ಕಿದ್ದಂತೆ ಹಣವನ್ನು ನೀಡುವಂತೆ ಅಥವಾ ಪಡೆಯುವಂತೆ ಘಟನೆಯನ್ನು ನೋಡಿದರೆ ಅದು ನಿಮ್ಮ ಮುಂದಿನ ದಿನಗಳ ಆರ್ಥಿಕ ಲಾಭದ ಬಗ್ಗೆ ಹೇಳುತ್ತದೆ. ಇಂತಹ ಕನಸುಗಳು ಅದೃಷ್ಟ ಅಥವಾ ಬಡ್ತಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ನೀವು ಯಾವುದೋ ಒಬ್ಬ ನಿರ್ಗತಿಕ ವ್ಯಕ್ತಿಗೆ ಹಣವನ್ನು ದಾನ ಮಾಡುವಂತೆ ಕನಸನ್ನು ನೋಡಿದರೆ ಅದು ನಿಮ್ಮಿಂದಾಗುವ ಒಳ್ಳೆಯ ಕಾರ್ಯಗಳ ಸೂಚನೆಯಾಗಿದೆ. ಕನಸಿನಲ್ಲಿ ಇಂತಹ ನಾಣ್ಯಗಳು. ನೀವು ಬಲವಂತವಾಗಿ ಯಾರಿಗಾದರೂ ಹಣವನ್ನು ನೀಡುತ್ತಿದ್ದಂತೆ ಕನಸು ಬಿದ್ದರೆ ಅದು ಹಣಕಾಸಿನ ಸಮಸ್ಯೆಗಳು, ನಷ್ಟಗಳು ಎದುರಾಗುತ್ತದೆ ಎಂಬುದರ ಸೂಚನೆಯಾಗಿದೆ. ಒಂದು ವೇಳೆ ನೀವು ನಿಮ್ಮ ಕನಸಿನಲ್ಲಿ ಬೆಳ್ಳಿ ನಾಣ್ಯಗಳನ್ನು ನೋಡಿದರೆ ಅದು ಆಧ್ಯಾತ್ಮಿಕ ಲಾಭದ ಸಂಕೇತವಾಗಿದೆ. ಅದೇ ನೀವು ಕನಸಿನಲ್ಲಿ ಕಬ್ಬಿಣದ ನಾಣ್ಯಗಳನ್ನು ನೋಡಿದರೆ ಕೆಲವು ತೊಂದರೆಗಳು, ಭಿನ್ನಾಭಿಪ್ರಾಯಗಳು ಸೃಷ್ಟಿಯಾಗುತ್ತದೆ ಎಂಬುದರ ಸೂಚನೆಯಾಗಿದೆ.